ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಜ್ಯೋತಿ ಸಿ. ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ, ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ 9ನೇ ತರಗತಿಯ 6ನೇ ಪದ್ಯವಾಗಿರುವಂತಹ ತತ್ವ ಪದಗಳು ಪದ್ಯದಲ್ಲಿ ಗುರುಕರುಣೆ ಪದ್ಯ ಭಾಗವನ್ನು ನಾವು ಚರ್ಚಿಸಿದ್ವಿ. ಈ ದಿನದ ತರಗತಿಯಲ್ಲಿ ಸಂತ ಶಿಶುನಾಳ ಶರೀಫ್ ಅವರು ಬರೆದಿರುವಂತಹ ಬಿದಿರು ಪದ್ಯದ ಬಗ್ಗೆ ಚರ್ಚಿಸೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಸಂತ ಶಿಶುನಾಳ ಶರೀಫರು ಕರ್ನಾಟಕ ರಾಜ್ಯದ ಕನ್ನಡ ಭಾಷೆಯ ಅತ್ಯಂತ ಜನಪ್ರಿಯ ತತ್ವ ಪದಕಾರರು. ಸಂತ ಶಿಶುನಾಳ ಶರೀಫರು ಒಬ್ಬ ಪವಾಡ ಪುರುಷನ ರೀತಿಯಲ್ಲಿಯೂ ಸಮಾಜ ಸುಧಾರಕನ ರೀತಿಯಲ್ಲೂ ಹಲವಾರು ಧರ್ಮಗಳು ಒಂದು ಎನ್ನುವಂತಹ ರೀತಿಯಲ್ಲೂ ಹಲವಾರು ಧರ್ಮಗಳನ್ನ ತನ್ನೊಳಗೆ ತನ್ನನ್ನ ಎಲ್ಲ ಧರ್ಮಗಳಿಗೆ ಎಲ್ಲ ಧರ್ಮದ ಜನರಿಗೆ ಒಂದು ರೀತಿಯ ಅರ್ಪಿಸಿಕೊಂಡಂತಹ ವ್ಯಕ್ತಿತ್ವವನ್ನು ನಾವು ಸಂತ ಶಿಶುನಾಳ ಶರೀಫರಲ್ಲಿ ನೋಡಬಹುದು. ವಿದ್ಯಾರ್ಥಿಗಳೇ, ಸಂತ ಶಿಶುನಾಳ ಶರೀಫರು ಪ್ರತಿಯೊಂದು ವಸ್ತುವಿನಲ್ಲಿಯೂ ಅದರ ಜೀವಂತಿಕೆಯನ್ನ ಹುಡುಕಿದಂಥವರು. ಅಂತಹ ಸಂತ ಶಿಶುನಾಳ ಶರೀಫರವರು ಬಿದಿರು ಎನ್ನುವಂತಹ ಒಂದು ಸಾಮಾನ್ಯವಾದಂತಹ ಒಂದು ಸಸ್ಯದಲ್ಲಿ ಆ ಸಸ್ಯದ ಒಂದು ಮಹೋನ್ನತ ಉಪಯೋಗವನ್ನ ಬಿದಿರು ಪದ್ಯದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಈ ದಿನದ ತರಗತಿಯಲ್ಲಿ ಚರ್ಚಿಸೋಣ. ಕವಿ ಪರಿಚಯವನ್ನು ನೋಡೋಣ ವಿದ್ಯಾರ್ಥಿಗಳೇ. ಸಂತ ಶಿಶುನಾಳ ಶರೀಫ್ ತತ್ವಪದ ರಚನಾಕಾರರಾದ ಇವರು ಕ್ರಿಸ್ತಶಕ 1819 ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳದವರು. ಬಾಲ್ಯದ ಹೆಸರು ಮೊಹಮ್ಮದ್ ಶರೀಫ್. ಗುರು ಕಳಸದ ಗೋವಿಂದ ಭಟ್ಟರು. ಕರ್ನಾಟಕದ ಕಬೀರರೆಂದೇ ಶರೀಫರು ಪ್ರಸಿದ್ಧರು. ಶಿಶುನಾಳಧೀಶ, ಶಿಶುನಾಳೇಶ ಅಂಕಿತ ಇವರು 106 ತತ್ವಪದಗಳನ್ನು ರಚಿಸಿದ್ದಾರೆ. ಸಂತ ಶಿಶುನಾಳ ಶರೀಫರು ತತ್ವಪದ ರಚನಾಕಾರರು. ಅವರು ಎಂಥವರು ಅಂತ ಕನ್ನಡ ಸಾಹಿತ್ಯ ಗುರುತಿಸಿಕೊಂಡಿದೆ, ತತ್ವಪದ ರಚನಾಕಾರರು. ಇವರು ಕ್ರಿಸ್ತಶಕ 1819 ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳದವರು. ಕ್ರಿಸ್ತಶಕ 1819ರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳದವರು. ಹಾವೇರಿ ಜಿಲ್ಲೆ, ದಾವಣಗೆರೆ ಪಕ್ಕದಲ್ಲಿ ಇರುವಂತಹ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳದಲ್ಲಿ ಜನಿಸ್ತಾರೆ. ಬಾಲ್ಯದ ಹೆಸರು ಮೊಹಮ್ಮದ್ ಶರೀಫ್. ಇವರ ಬಾಲ್ಯದ ಹೆಸರು ಮೊಹಮ್ಮದ್ ಶರೀಫ್. ಗುರು ಕಳಸದ ಗೋವಿಂದ ಭಟ್ಟರು. ಇವರ ಗುರುಗಳು ಯಾರು? ಕಳಸದ ಗೋವಿಂದ ಭಟ್ಟರು. ಕರ್ನಾಟಕದ ಕಬೀರರೆಂದೇ ಶರೀಫರು ಪ್ರಸಿದ್ಧರು. ಹಿಂದಿ ಭಾಷೆಯಲ್ಲಿ ತತ್ವಪದಗಳನ್ನ ಹೇಗೆ ರಚನೆ ಮಾಡಿ ಕಬೀರರು ಪ್ರಸಿದ್ಧರಾದರೋ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಶರೀಫರು ತತ್ವಪದಗಳನ್ನ ರಚನೆ ಮಾಡಿ ಒಂದು ಸಮಾಜದ ಬದಲಾವಣೆಗೆ, ಪರಿವರ್ತನೆಗೆ, ಒಂದು ಸಕಾರಾತ್ಮಕ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ಶಿಶುನಾಳಧೀಶ, ಶಿಶುನಾಳೇಶ, ಶಿಶುನಾಳಧೀಶ ಮತ್ತು ಶಿಶುನಾಳೇಶ ಎನ್ನುವಂಥದ್ದು ಸಂತ ಶಿಶುನಾಳ ಶರೀಫರ ಅಂಕಿತ. ಇವರು 106 ತತ್ವಪದಗಳನ್ನ ರಚಿಸಿದ್ದಾರೆ. ಇಲ್ಲಿ ಬಿದಿರು ಪದ್ಯದ ಆಶಯ ಭಾವವನ್ನು ನೋಡೋಣ. ಪ್ರಕೃತಿಯಲ್ಲಿ ಬೇಡವಾದ ವಸ್ತು ಯಾವುದೂ ಇಲ್ಲ. ಕೆಲವು ಹೆಚ್ಚು ಮತ್ತೆ ಕೆಲವು ಕಡಿಮೆ ಉಪಯೋಗಿ ವಸ್ತುಗಳಾಗಿವೆ. ಹುಟ್ಟಿನಿಂದ ಸಾವಿನ ತನಕ ದಿನನಿತ್ಯ ಬಳಸುವ ಅತ್ಯಮೂಲ್ಯ ವಸ್ತು ನೀರು. ಇದರಂತೆ ಬಿದಿರು ಬಹು ಉಪಯೋಗಿ. ಸಮಾಜದಲ್ಲಿ ಎಲ್ಲರಿಗೂ ಎಲ್ಲ ಸಂದರ್ಭಗಳಲ್ಲೂ ಬೇಕಾದ ಈ ಅಮೂಲ್ಯ ಅತ್ಯಗತ್ಯ ಬಿದಿರನ್ನು ಸಂತ ತನ್ನ ದೃಷ್ಟಿಯಲ್ಲಿ ನೋಡಿದ ಪರಿ ಈ ತತ್ವಪದದಲ್ಲಿ ಸರಳ ಸುಂದರವಾಗಿ ಚಿತ್ರಿತವಾಗಿದೆ. ಪ್ರಕೃತಿಯಲ್ಲಿ ಬೇಡವಾದ ವಸ್ತು ಯಾವುದೂ ಇಲ್ಲ. ಈ ಪ್ರಕೃತಿಯಲ್ಲಿ ಬೇಡವಾದಂತಹ ವಸ್ತು ಯಾವುದೂ ಇಲ್ಲ. ನಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿರುವಂತಹ ದೇವರ ಮೂರ್ತಿ ಎಷ್ಟು ಮುಖ್ಯವೋ ಒಂದು ಮನೆಯ ಮೂಲೆಯಲ್ಲಿರುವಂತಹ ಒಂದು ಪರಕೆಯು ಅಷ್ಟೇ ಮುಖ್ಯ. ದೇವರ ಗುಡಿಯಲ್ಲಿರುವಂತಹ, ದೇವರ ಮನೆಯಲ್ಲಿರುವಂತಹ ದೇವರು ನಮ್ಮ ಮನಸ್ಸನ್ನ ಶಾಂತಗೊಳಿಸಿದ್ರೆ, ಶುದ್ಧಗೊಳಿಸಿದ್ರೆ ಅಲ್ಲಿ ಮೂಲೆಯಲ್ಲಿರುವಂತಹ ಪರಕೆ ಇಡೀ ಮನೆಯನ್ನ ಶಾಂತಗೊಳಿಸುತ್ತೆ, ಇಡೀ ಮನೆಯನ್ನ ಸ್ವಚ್ಛ ಶುದ್ಧಗೊಳಿಸುತ್ತೆ.
ಹಾಗಾಗಿ ಸಮಾಜದಲ್ಲಿ ಪ್ರತಿಯೊಂದು ವಸ್ತುವಿಗೂ ಅದರದೇ ಆದಂತಹ ಮೌಲ್ಯ, ಅದರದೇ ಆದಂತಹ ಒಂದು ಅರ್ಹತೆ, ಯೋಗ್ಯತೆಗಳು ಇದ್ದೇ ಇರುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿಯಲ್ಲಿ ಪ್ರಕೃತಿಯಲ್ಲಿ ಬೇಡವಾದಂತಹ ವಸ್ತು ಯಾವುದೂ ಕೂಡ ಇಲ್ಲ. ಕೆಲವು ಹೆಚ್ಚು ಮತ್ತೆ ಕೆಲವು ಕಡಿಮೆ ಉಪಯೋಗಿ ವಸ್ತುಗಳಾಗಿವೆ. ಕೆಲವು ಹೆಚ್ಚು ಉಪಯೋಗಿ ಮತ್ತೆ ಕೆಲವು ಕಡಿಮೆ ಉಪಯೋಗಿ ವಸ್ತುಗಳಾಗಿವೆ. ಆದರೆ ಯಾವ ವಸ್ತುವು ಕೂಡ ನಿರುಪಯೋಗಿ ಅಲ್ಲ, ಯಾವ ವಸ್ತುವು ಕೂಡ ಅನುಪಯುಕ್ತ ಅಲ್ಲ. ಹುಟ್ಟಿನಿಂದ ಸಾವಿನ ತನಕ ದಿನನಿತ್ಯ ಬಳಸುವ ಅತ್ಯಮೂಲ್ಯ ವಸ್ತು ನೀರು. ಹುಟ್ಟಿದಾಗ ಸ್ವಚ್ಛತೆಗೆ ನೀರು ಬೇಕು, ಸತ್ತ ನಂತರ ಬಾಯಲ್ಲಿ ನೀರು ಬಿಡೋದಕ್ಕೆ ನೀರು ಬೇಕು, ಸಂಸ್ಕಾರ ಮಾಡಿದ ನಂತರ ಶುದ್ಧಗೊಳ್ಳೋದಕ್ಕೆ ನೀರು ಬೇಕು. ಹುಟ್ಟಿನಿಂದ ಸಾವಿನ ತನಕ ದಿನನಿತ್ಯ ಬಳಸುವ ಅತ್ಯಮೂಲ್ಯ ವಸ್ತು ನೀರು. ಇದರಂತೆ ಬಿದಿರು ಬಹು ಉಪಯೋಗಿ. ಇದರಂತೆ ಅಂದ್ರೆ ನೀರನ್ನ ನಾವು ಎಷ್ಟು ನೀರಿಲ್ಲದೆ ಒಂದು ದಿನವನ್ನ ಕಳೆಯೋದು ಅಸಾಧ್ಯದ ಮಾತು. ಅದೇ ರೀತಿಯಲ್ಲಿ ಬಿದಿರು ಕೂಡ ಅತ್ಯಂತ ಉಪಯೋಗಿ. ಸಮಾಜದಲ್ಲಿ ಎಲ್ಲರಿಗೂ ಎಲ್ಲ ಸಂದರ್ಭಗಳಲ್ಲೂ ಬೇಕಾದ ಈ ಅಮೂಲ್ಯ ಅತ್ಯಗತ್ಯ ಬಿದಿರನ್ನು ಸಂತ ತನ್ನ ದೃಷ್ಟಿಯಲ್ಲಿ ನೋಡಿದಪ್ಪರಿ. ಎಲ್ಲ ಸಂದರ್ಭಗಳಲ್ಲೂ ಅಂದ್ರೆ ಮಗು ಹುಟ್ಟಿದಾಗ ಬಿದಿರಿನ ತೊಟ್ಟಿಲಲ್ಲಿ ಮೆತ್ತನೆಯ ಹಾಸಿಗೆಯನ್ನ ಹಾಕಿ ಮಲಗಿಸೋದನ್ನ, ಮತ್ತೆ ಮರಣದ ನಂತರ ಚಟ್ಟವನ್ನ ಕಟ್ಟಿ, ಬಿದಿರಿನ ಒಂದು ಚಟ್ಟವನ್ನ ಕಟ್ಟಿ ಒಂದು ಹಾಸಿಗೆಯನ್ನಾಗಿ ಮಾಡಿ ಅದರ ಮೇಲೆ ಹಾಕುವಂಥದ್ದು. ಅಂದ್ರೆ ಹುಟ್ಟಿನಿಂದ ಸಾವಿನ ತನಕ ನೀರು ಏಕೆ ಬಹುಪಯೋಗಿನೋ ಅದೇ ರೀತಿಯಲ್ಲಿ ಬಿದಿರು ಕೂಡ ಅತ್ಯಂತ ಬಹುಪಯೋಗಿ. ಈ ಬಿದಿರು ಎನ್ನುವಂಥದ್ದನ್ನ ಸಂತ ಶಿಶುನಾಳ ಶರೀಫರು ಎಂತಹ ದೃಷ್ಟಿಕೋನದಿಂದ ಬಿದಿರನ್ನ ನೋಡಿದರೆ ಅನ್ನುವಂಥದ್ದನ್ನ ನಾವು ಈ ಪದ್ಯದಲ್ಲಿ ಚರ್ಚಿಸಬಹುದು. ಅಂದ್ರೆ ಇದರ ತಾತ್ಪರ್ಯನವನ್ನ ನಾವು ನೋಡೋದಾದ್ರೆ, ಪ್ರಕೃತಿಯಲ್ಲಿ ಎಲ್ಲ ವಸ್ತುಗಳು ಕೂಡ ತನ್ನದೇ ಆದಂತಹ ಒಂದು ಉಪಯೋಗವನ್ನ ಅಥವಾ ಪ್ರತಿಯೊಂದು ಕೂಡ ತನ್ನದೇ ಆದಂತಹ ಒಂದು ಉಪಯೋಗವನ್ನ ಸಮಾಜಕ್ಕೆ ಕೊಡಬೇಕು ಅನ್ನುವಂಥದ್ದನ್ನ, ಮತ್ತೆ ಸಮಾಜದಲ್ಲಿರುವಂತಹ ಎಲ್ಲ ವಸ್ತುಗಳು ಕೂಡ ತನ್ನದೇ ಆದಂತಹ ಒಂದು ಅರ್ಹತೆಯನ್ನ, ಉಪಯೋಗವನ್ನ ಹೊಂದಿದೆ. ಹಾಗಾಗಿ ನಾವು ಯಾವುದನ್ನು ಕೂಡ ನಿರಾಕರಿಸಬಾರ್ದು, ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು, ಯಾವುದನ್ನು ಕೂಡ ನಾವು ತಿರಸ್ಕೃತಗೊಳಿಸಬಾರ್ದು ಅನ್ನುವಂಥದ್ದನ್ನ ನಾವು ಈ ಪದ್ಯದಲ್ಲಿ ನೋಡಬಹುದು ವಿದ್ಯಾರ್ಥಿಗಳು. ಪದಗಳ ಅರ್ಥವನ್ನ ನೋಡೋಣ. ಏಕದಂಡಿ, ತಂತಿವಾದ್ಯ, ಚಕ್ಕಡಿ, ಎತ್ತಿನ ಗಾಡಿ, ದಿವಿನಾಗು, ಮೈ ತುಂಬಿಕೊಳ್ಳು. ಚಕ್ಕಡಿ, ಎತ್ತಿನ ಗಾಡಿ ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ. ದಿವಿನಾಗು ಅಂದ್ರೆ ಮೈ ತುಂಬಿಕೊಳ್ಳು, ದಪ್ಪನಾಗಿ ಬೆಳೆಯುವಂಥದ್ದು. ಪತ್ರೆ, ಎಲೆ, ಬಿಲ್ವ ಪತ್ರೆ, ಪೂಜೆಗೆ ಉಪಯೋಗಿಸುವಂತಹ ಪತ್ರ ಪುಷ್ಪಗಳು. ಪತ್ರೆ ಎಲೆಗಳು, ಬಿಲ್ಪತ್ರೆ, ತುಳಸಿ ಪತ್ರೆ, ಬಿಲ್ಪತ್ರೆ ನೋಡಿದಿರಲ್ಲ ವಿದ್ಯಾರ್ಥಿಗಳೇ. ಈ ತುಂಬೆ ಗಿಡದ ಪತ್ರೆಗಳು ಇವನ್ನೆಲ್ಲ ನೋಡಿದಿರಲ್ಲ ವಿದ್ಯಾರ್ಥಿಗಳೇ. ಕೂರಿಗೆ ಬೀಜ ಬಿತ್ತುವ ಸಾಧನ, ರೈತರು ಬಳಸುವಂತಹ ಬೀಜಗಳನ್ನ ಭೂಮಿಗೆ ಬಿತ್ತುವಂತಹ ಸಾಧನ ಕೂರಿಗೆ. ದಂಡಿಗೆ ಪಲ್ಲಕ್ಕಿ ಹೊರುವ ಕೋಲು, ಪಲ್ಲಕ್ಕಿಯನ್ನ ಹೊರೋದಕ್ಕೆ, ಪಲ್ಲಕ್ಕಿಯನ್ನ ನೀವು ಎತ್ಕೊಂಡು ಹೋಗುವಾಗ ಹಿಂದೆ ಮುಂದೆ ಪಲ್ಲಕ್ಕಿಯಲ್ಲಿ ಕೂರಿಸಿದಂತಹ ಈ ಉದ್ದನೆಯ ಕೋಲನ್ನ ನಿಮಗೆ ಹಿಡ್ಕೊಳ್ಳೋದಕ್ಕೆ ಊರುಗೋಲುಗಳ ರೀತಿಯಲ್ಲಿ ಇಲ್ಲಿ ದಂಡಿಗೆಯನ್ನ ಬಳಸ್ತೀವಿ. ಪಲ್ಲಕ್ಕಿ ಹೊರುವ ಕೋಲು. ಬಹುಪಾಡ, ಬಹಳ ಕಷ್ಟ. ಮರ ಕೇರುವ ಸಾಧನ, ಗೆರಸೆ ಅಂತಂದು ಕರಿತೀವಿ. ಕೇರುವ ಸಾಧನ, ಮರ ಅಂತಂದ್ರೆ ಮನೆಗಳಲ್ಲಿ ಬಳಸ್ತೀವಿ, ನೋಡಿದೀವಿ ವಿದ್ಯಾರ್ಥಿಗಳೇ. ಕೇರುವ ಸಾಧನ ಬಿದಿರು ಪದ್ಯವನ್ನ ಒಂದು ಬಾರಿ ನಾನು ಓದೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಕೂಡ ಇದನ್ನ ಚೆನ್ನಾಗಿ ರಾಗವಾಗಿ ಹಾಡಬೇಕು ವಿದ್ಯಾರ್ಥಿಗಳೇ. ವಾಚನವನ್ನ ಮಾಡ್ತೀನಿ, ಆನಂತರ ರಾಗವಾಗಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಬಿದಿರು ನಾ ಯಾರಿಗಲ್ಲದವಳು, ಹುಟ್ಟುತ್ತ ಹುಲ್ಲು ನಾನಾದೆ, ಬೆಳೆಯುತ್ತ ದಿವಿನಾದೆ, ಮಕ್ಕಳನ್ನು ತೂಗುವ ತೊಟ್ಟಿಲಾದೆ, ಪಲ್ಲಕ್ಕಿ ದಂಡಿಗೆಯಾದೆ, ಪತ್ರೆಗೆ ಬುಟ್ಟಿ ತಾನಾದೆ, ಮಹಾತ್ಮರ ಕೈಗೆ ಬೆತ್ತ ನಾನಾದೆ, ಕುಟ್ಟಲು ಒನಕೆಯಾದೆ, ಅಂಬಿಗಗೆ ಕೋಲು ತಾನಾದೆ, ರೈತನಿಗೆ ಬಿತ್ತುವ ಕೂರ್ಗೆಯಾದೆ, ಬೀಸುವ ಗೂಟವಾದೆ, ಕೇರುವ ಮರವಾದೆ, ಮುದುಕರಿಗೆ ಊರುವ ಬೆತ್ತವಾದೆ, ಆಡುವ ಕೋಲಾದೆ, ಕೂಡಲು ಚಕ್ಕಡಿಯಾದೆ, ಸಿದ್ದರಾಮೇಶಗೆ ನಂದಿ ಕೋಲಾದೆ.
ನೆರಳಿಗೆ ಚಪ್ಪರವಾದೆ, ಏಕದಂಡಿಗೆ ಕೊಳವೆಯಾದೆ, ಶಿಶುನಾಳ ದೀಶಕ್ಕೆ ಓಲಗವಾದೆ. ಬಿದಿರು 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 ನಾ ಯಾರಿಗಲ್ಲದವಳು, ಬಿದಿರು ನಾನು ಯಾರಿಗೂ ಕೂಡ ಅಲ್ಲದವಳು ಅಂತಂದು ಭಾವಿಸ್ತಾರೆ. ಬಿದಿರಮ್ಮ ತಾಯಿ ಕೇಳೆ ಅಂತಂದು ಜನಪದದಲ್ಲಿ ಹೆಚ್ಚೆಚ್ಚು ಆಡಿರೋದನ್ನ ನಾವು ಪ್ರತಿಭಾ ಕಾರಂಜಿಗಳಲ್ಲಿ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ವಾರ್ಷಿಕೋತ್ಸವಗಳಲ್ಲಿ ಈ ಜನಪದ ಗೀತೆಗೆ ನೃತ್ಯವನ್ನ ಮಾಡಿರೋದನ್ನ ನಾವು ಕೇಳಿದ್ದೀವಿ ವಿದ್ಯಾರ್ಥಿಗಳು. ಬಿದಿರಮ್ಮ ತಾಯಿ ಕೇಳೆ ಅಂತಂದು ಇದೇ ರೀತಿಯ ಮತ್ತೊಂದು ವಿನ್ಯಾಸಕ್ಕೆ ಒಳಪಟ್ಟಿರುವಂತಹ ಒಂದು ಜಾನಪದ ಗೀತೆ. ಹುಟ್ಟುತ್ತಾ ಹುಲ್ಲು ನಾನಾದೆ, ಹುಟ್ಟುತ್ತಾ ಇದ್ದಂತೆಲ್ಲ ಬಿದಿರು ಏನಾಗಿರುತ್ತೆ, ಹುಲ್ಲು. ಬಿದಿರು ಒಂದು ಜಾತಿಯ ಹುಲ್ಲು ಜಾತಿಯ ಸಸ್ಯ. ಅದು ನೀವು ಬಿದಿರ ಹುಟ್ಟುವಾಗ ಹೇಗಿರುತ್ತೆ ಅಂತ ನೋಡಿದ್ರೆ ವಿದ್ಯಾರ್ಥಿಗಳೇ, ಹುಟ್ಟುತ್ತಾ ಹುಲ್ಲು ನಾನಾದೆ, ಹುಟ್ಟುತ್ತಾ ಇದ್ದಾಗ ಹುಲ್ಲು ನಾನಾದೆ, ಬೆಳೆಯುತ್ತ ದಿವಿನಾದೆ, ಬೆಳೀತಾ ನಾನು ಮೈ ತುಂಬಿಕೊಂಡಿದ್ದೀನಿ, ದಪ್ಪವಾಗಿ ಬೆಳೆದಿದ್ದೀನಿ. ಮನೆಯಲ್ಲಿ ಬಳಸುವಂತಹ ಊರುಗೋಲು ಇರ್ಬೋದು, ಅಥವಾ ಏಣಿ ಇರ್ಬೋದು, ಅಥವಾ ಗರಿ ಮನೆಗಳಿಗೆ ಅಥವಾ ಹಿಂಗೆ ಪೋಲ್ಗಳನ್ನ ಹಾಕ್ತಾರೆ ಮನೆಗಳಿಗೆ, ಅವು ಇರ್ಬೋದು. ಟೀರಿಗಿಂತಲೂ ಮೊದಲು ಬಿದಿರಿನ ಹಾಕ್ತಾ ಇದ್ರು, ಅವು ಇರ್ಬೋದು. ಅಥವಾ ವಿವಾಹ ಸಂದರ್ಭಗಳಲ್ಲಿ ಚಪ್ಪರವನ್ನು ಹಾಕೋಕ್ಕೆ ಬಳಸುವಂಥದ್ದು ಇರಬಹುದು. ಅಥವಾ ಇದು ಬಿದಿರು, ಎಳೆಯ ಬಿದಿರನ್ನ ಚೆನ್ನಾಗಿ ನೆನೆಸಿ ಅದರಲ್ಲಿ ಮರಗಳನ್ನ ಬುಟ್ಟಿಗಳನ್ನ ಎಳೆಯೋದನ್ನ ನೋಡಬಹುದು ವಿದ್ಯಾರ್ಥಿಗಳೇ. ಹುಟ್ಟುತ್ತಾ ಹುಟ್ಟುವಾಗ ಬಿದಿರು ಹುಲ್ಲಾಗಿರುತ್ತೆ, ಬೆಳೆಯುತ್ತಾ ದಿವಿನಾದೆ, ಬೆಳೆಯುತ್ತಾ ಅದೇನಾಗುತ್ತೆ, ದಿವಿನಾಗುತ್ತೆ, ಮೈ ತುಂಬಿಕೊಳ್ಳುತ್ತೆ. ಮಕ್ಕಳನ್ನು ತೂಗುವ ತೊಟ್ಟಿಲಾದೆ, ಮಕ್ಕಳನ್ನ ತೂಗುವಂತಹ ತೊಟ್ಟಿಲಾದೆ, ಮಕ್ಕಳನ್ನ ತೂಗುವಂತಹ ತೊಟ್ಟಿಲು ನಾನು ಆಗ್ತೀನಿ. ಹುಟ್ಟಿದ್ದಾಗ ಹುಲ್ಲು, ಆದ್ರೆ ಬೆಳೆಯುತ್ತಾ ಮೈ ತುಂಬಿ ಬೆಳೆದು ನಾನು ಆನಂತರವಾಗಿ ನನ್ನ ಬಿದಿರನ್ನ ತಗೊಂಡೋಗಿ ನೆನೆಸಿ ಅದನ್ನ ತೊಟ್ಟಿಲಿನ ರೀತಿಯಲ್ಲಿ ಎಳೆದು, ಅರ್ಥಾಗ್ತದಲ್ಲ, ಮೃದುಗೊಳಿಸಿ, ಬಿದಿರನ್ನ ಮೃದುಗೊಳಿಸಿ ಎಳೆದು ಮಕ್ಕಳನ್ನ ತೂಗುವಂತಹ ತೊಟ್ಟಿಲು ನಾನಾಗ್ತೀನಿ. ಪಲ್ಲಕ್ಕಿ ದಂಡಿಗೆಯಾದೆ, ಪತ್ರೆಗೆ ಬುಟ್ಟಿ ತಾನಾದೆ, ಮಹಾತ್ಮರ ಕೈಗೆ ಬೆತ್ತ ನಾನಾದೆ. ಪಲ್ಲಕ್ಕಿ ದಂಡಿಗೆಯಾದೆ, ಪಲ್ಲಕ್ಕಿಯನ್ನ ಹೊರುವಂತಹ ಸಂದರ್ಭದಲ್ಲಿ ಪಲ್ಲಕ್ಕಿ ಇರುತ್ತೆ. ಪಲ್ಲಕ್ಕಿಗಳನ್ನ ಊರುಗಳಲ್ಲಿ ನೀವು ಪಲ್ಲಕ್ಕಿ ಹೋಗೋದು, ದೇವರು ಪಲ್ಲಕ್ಕಿ ಹೊರಡೋದು ಎಲ್ಲ ನೀವು ನೋಡಿದಿರಲ್ಲ ವಿದ್ಯಾರ್ಥಿಗಳೇ. ಆ ಹಿಂದೆ ಮುಂದೆ ಈ ಉದ್ದನೆಯ ಕೋಲನ್ನ ಹೊತ್ಕೊಂಡಿರ್ತಾರೆ, 4 ಜನ ಅಥವಾ 6 ಜನ 8 ಜನ ಹೊತ್ಕೊಂಡಿರ್ತಾರೆ. ಜಾಸ್ತಿ ದೇವರು ಎತ್ತರವಾಗಿದ್ದಾಗ, ಆ ಪಲ್ಲಕ್ಕಿಯಲ್ಲಿ ಜಾಸ್ತಿ ವಸ್ತುಗಳಿದ್ದಾಗ, ಆ ಸಂದರ್ಭದಲ್ಲಿ ಆ ಕೋಲುಗಳನ್ನ ಊರುಗೋಲುವ ರೀತಿಯಲ್ಲಿ ಆ ಕೋಲನ್ನ ಇಟ್ಕೊಳ್ಳೋದಕ್ಕೆ ಪಲ್ಲಕ್ಕಿಯನ್ನ ಯಾವಾಗಾದ್ರೂ ನಿಲ್ಲಿಸುವಂತಹ ಸಂದರ್ಭದಲ್ಲಿ, ಅಥವಾ ಪಲ್ಲಕ್ಕಿ ಕರ್ಕೊಂಡು ಹೋಗುವಾಗ, ಪಲ್ಲಕ್ಕಿ ಹೊರಡುವಾಗ ಆಯಾಸವಾದಂತಹ ಸಂದರ್ಭದಲ್ಲಿ ನಿಲ್ಲಿಸಿದಾಗ ಆ ಊರುಗೋಲನ್ನ ಇಟ್ಟು ಕೋಲನ್ನ ನಿಲ್ಲಿಸೋದಂಥದ್ದನ್ನ ನಾವು ನೋಡಬಹುದು. ಪಲ್ಲಕ್ಕಿಯನ್ನ ನಿಲ್ಲಿಸೋಂಥದ್ದನ್ನ ನಾವು ನೋಡಬಹುದು. ಪಲ್ಲಕ್ಕಿ ದಂಡಿಗೆಯಾದೆ ಅಂದ್ರೆ ಬಿದಿರು ದಂಡಿಗೆಯಾಗುತ್ತೆ. ಪತ್ರೆಗೆ ಬುಟ್ಟಿ ತಾನಾದೆ, ಪತ್ರೆಗಳಿಗೆ ಬುಟ್ಟಿ ತಾನಾದೆ. ಅದು ಬುಟ್ಟಿನೂ ಕೂಡ ಬಿದಿರನ್ನ ಮೃದುಗೊಳಿಸಿ ಬುಟ್ಟಿಯನ್ನ ಎಳಿತಾರೆ. ಪತ್ರೆಗೆ ಅಂದ್ರೆ ಪತ್ರೆಯನ್ನ ಬಿಡಿಸುವಾಗ ದೇವಸ್ಥಾನಗಳಿಗೆ ಇವಾಗೆಲ್ಲ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನ ತಗೊಂಡು, ಅಥವಾ ಸ್ಟೀಲಿಂದ ಒಂದು ಬೌಲ್ ತರದ್ದು ಒಂದು ಏನು ಬುಟ್ಟಿ, ಒಂದು ಚರಿಗೆ ತರದ್ದು ಅಥವಾ ಒಂದು ಪಾತ್ರೆ ತರದ್ದು ತಗೊಂಡು ಹೋಗ್ತೀವಿ, ಒಂದು ಬಟ್ಟಲು ತರದ್ದು ತಗೊಂಡು ಹೋಗ್ತೀವಿ. ಆದ್ರೆ ಮೊದಲು ಬುಟ್ಟಿಯ ರೀತಿಯಲ್ಲಿ, ಅಂದ್ರೆ ಒಂದು ಚಿಕ್ಕ ಬುಟ್ಟಿಗೆ ಹಿಂಗೆ ಹಿಡಿದುಕೊಳ್ಳುವಂತಹ, ನಿಮಗೆ ಗೊತ್ತಿರುತ್ತೆ ವಿದ್ಯಾರ್ಥಿಗಳೇ, ಆ ರೀತಿಯಾಗಿ ಪತ್ರೆಗೆ ಬುಟ್ಟಿ ತಾನಾದೆ, ಮಹಾತ್ಮರ ಕೈಗೆ ಬೆತ್ತ ನಾನಾದೆ. ಮಹಾತ್ಮ ಗಾಂಧೀಜಿಯವರು ಬೆತ್ತವನ್ನ ಹುಡ್ಕೊಂಡು ಓಡಾಡೋದನ್ನ ನೀವು ಬಹಳ ಸಂದರ್ಭದಲ್ಲಿ ನೋಡಿದ್ರ, ಸಿನಿಮಾಗಳಲ್ಲಿ, ಕೆಲವು ವಿಡಿಯೋಗಳಲ್ಲಿ, ಅಥವಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ, ಮತ್ತೆ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ, ವಿಶೇಷವಾಗಿ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಒಂದು ವೇಷವನ್ನ ಹಾಕೊಳ್ಳುವಂಥದ್ದು, ಮಹಾತ್ಮ ಗಾಂಧೀಜಿಯವರ ವೇಷಭೂಷಣವನ್ನ ಹಾಕೊಳ್ಳುವಂಥದ್ದು, ಅಥವಾ ಡ್ರೆಸ್ ಅನ್ನ ಹಾಕೊಳ್ಳೋದು, ಸ್ವಾತಂತ್ರ್ಯ ಹೋರಾಟಗಾರರ ಡ್ರೆಸ್ ಅನ್ನ ಹಾಕೊಳ್ಳುವಂಥದ್ದು, ವೇಷವನ್ನ ಅಲಂಕಾರವನ್ನ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಒಂದು ಕನ್ನಡಕ ಹಾಕೊಂಡು, ಒಂದು ಶಾಲನ್ನ ಹೊತ್ಕೊಂಡು ಕೋಲನ್ನು ಇಟ್ಕೊಳ್ಳುವಂಥದ್ದನ್ನ ನೀವು ನೋಡಿದ್ರೆ ವಿದ್ಯಾರ್ಥಿಗಳೇ. ಮಹಾತ್ಮರ ಕೈಗೆ ಬೆತ್ತ ನಾನಾದೆ, ಮಹಾತ್ಮರ ಕೈಗೆ ಬೆತ್ತ ಅಂತಂದ್ರೆ ಊರುಗೋಲು, ಬೆತ್ತ ನಾನಾದೆ, ಕೋಲು ನಾನಾದೆ. ಕುಟ್ಟನು ಒನಕೆಯಾದೆ, ಅಂಬಿಗಗೆ ಕೋಲು ತಾನಾದೆ, ರೈತನಿಗೆ ಬಿತ್ತುವ ಕೂರ್ಗೆಯಾದೆ.
ನನ್ನನ್ನು ತಗೊಂಡೋಗಿ ಬಿದಿರು ಕೋಲನ್ನ ತಗೊಂಡು ಅದಕ್ಕೆ ಒಂದು ರೀತಿಯ ಹಿತ್ತಾಳೆಯ ಒಂದು ಹಿಡಿಯನ್ನ ಸೇರಿಸ್ಬಿಟ್ಟು ಒಂದು ಹಿತ್ತಾಳೆಯ ಒಂದು ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ವಿದ್ಯಾರ್ಥಿಗಳೇ, ಒಂದು ಹಿತ್ತಾಳೆಯ ಒಂದು ಈ ರೀತಿಯಾಗಿ ಉದ್ದನೆಯ ಒಂದು ಕಪ್ಪಿರುತ್ತಲ್ಲ, ಆ ಕಪ್ಪು ತರದ್ದು ಒಂದು ಕೋಳ ತರದ್ದು ಸೇರಿಸ್ಬಿಟ್ಟು ಕುಟ್ಟುವಂತಹ ಒನಕೆಯನ್ನ ಮಾಡ್ತಾರೆ. ಕುಟ್ಟಲು ಒನಕೆಯಾದೆ ಅಂಬಿಗಗೆ ಕೋಲು ತಾನಾದೆ, ಅಂಬಿಗ ದೋಣಿಯನ್ನ ನಡೆಸುವಂತಹ ಅಂಬಿಗಗೆ ಕೋಲು ತಾನಾದೆ, ರೈತನಿಗೆ ಬಿತ್ತುವ ಕೂರ್ಗೆಯಾದೆ, ರೈತನಿಗೆ ಏನಾಗ್ತಾರೆ ಬಿತ್ತುವಂತಹ ಕೂರಿಗೆ. ಹಿಂಗೆ ಒಂದು ಕೂರ್ಗೆ ವಿದ್ಯಾರ್ಥಿಗಳೇ, ನೀವು ಬಹುತೇಕ ವಿದ್ಯಾರ್ಥಿಗಳು ನೋಡಿರ್ತೀರಾ ಕೂರ್ಗೆಯನ್ನ. ಒಂದು ಕಾಳುಗಳನ್ನ ಒಂದು ಇಡಿಯಾಗಿ ಕಾಳುಗಳನ್ನ ಒಂದು ಬಟ್ಟಲ ರೀತಿಯಲ್ಲಿ ಹಾಕಿದ್ರೆ ಅದು 3 ಕಡೆ ಏನಾಗುತ್ತೆ ಪಾಸಾಗಿ ನೆಲಕ್ಕೆ ಹೋಗಿ, ನೆಲದ ಸಾಲುಗಳಿರ್ತವೆ, ಸಾಲುಗಳಿಗೆ ಹೋಗಿ ಧಾನ್ಯ ಬೀಳುತ್ತೆ, ಕಾಳುಗಳು ಬೀಳ್ತವೆ. ಅಂತಹ ಕೂರ್ಗೆಯಾದೆ, ಬೀಸುವ ಗೂಟವಾದೆ, ಕೇರುವ ಮರವಾದೆ, ಮುದುಕರಿಗೆ ಊರುವ ಬೆತ್ತವಾದೆ. ಬಿದಿರು ಏನಾಗುತ್ತೆ ಬೀಸುವ ಗೂಟವಾದೆ, ಬೀಸುವಂತಹ ಗೂಟ, ಬೀಸಕಲ್ಲನ್ನ ಮತ್ತೆ ಗೂಟವನ್ನ ನೋಡಿದ್ರೆ ವಿದ್ಯಾರ್ಥಿಗಳೇ, ಬೀಸುವ ಗೂಟವಾದೆ, ಕೇರುವಂತಹ ಮರವಾದೆ. ಕೇರುವಂತಹ ಮರ, ಅಕ್ಕಿಯನ್ನ, ರಾಗಿಯನ್ನ, ಜೋಳವನ್ನ ಕೇರೋದಂದ್ರೆ ಗೊತ್ತಾಗುತ್ತಲ್ಲ ವಿದ್ಯಾರ್ಥಿಗಳೇ. ಕೇರುವಂತಹ ಅಂದ್ರೆ ಇಲ್ಲಿ ಧಾನ್ಯಗಳಿಂದ ಕಸ ಕಡ್ಡಿ ಕಲ್ಲುಗಳನ್ನ ಹೊರಗೆ ತೆಗೆಯುವಂತಹ ಕೇರುವಂತಹ ಮರವಾದೆ. ಮುದುಕರಿಗೆ ಊರುವ ಬೆತ್ತವಾದೆ, ಮುದುಕರಿಗೆ ಊರುವಂತಹ ಬೆತ್ತವಾದೆ. ಮುದುಕರು ಕಲ್ಲುಗಳು, ಗುಂಡಿಗಳು ಅಥವಾ ಮುಳ್ಳುಗಳು ಇದಾವೆ ಅಂತಂದು ಮೊದಲು ಆ ಕೋಲನ್ನ ಇಟ್ಟು ಅಲ್ಲಿ ನೆಲ ಸಮತಟ್ಟಾಗಿದೆ, ಸರಿಯಾಗಿದೆ ಅಂತ ಅಂದ ಸಂದರ್ಭದಲ್ಲಿ ಕಾಲಿಡುವಂತಹ ಒಂದು ಊರುವ ಬೆತ್ತವಾದೆ. ಆಡುವ ಕೋಲಾದೆ, ಕೂಡಲು ಚಕ್ಕಡಿಯಾದೆ, ಸಿದ್ದರಾಮೇಶಗೆ ನಂದಿ ಕೋಲಾದೆ. ಆಡುವ ಕೋಲಾದೆ, ಕೋಲಾಟ ನೀವು ಪ್ರತಿಭಾ ಕಾರಂಜಿಗಳಲ್ಲಿ ನಮ್ಮ ಶಾಲೆಯಲ್ಲಿ ಕೂಡ ನೀವು ಕೋಲಾಟವನ್ನು ನೋಡಿದ್ರೆ ವಿದ್ಯಾರ್ಥಿಗಳೇ, ಬಿದಿರು ಕೋಲುಗಳನ್ನು ಬಳಸೋದ್ರಿಂದ ತುಂಬಾ ಒಳ್ಳೆಯ ನಾದ, ಒಳ್ಳೆಯ ಶಬ್ದ, ಒಂದು ಸಂಗೀತದ ಒಂದು ಸಂಗೀತದ ರೀತಿಯಲ್ಲಿ ಒಂದು ಅತ್ಯಂತ ಮಧುರವಾದಂತಹ ಶಬ್ದ ಬರುತ್ತೆ. ಒಂದು ರೀತಿಯ ಬೇರೆ ಕೋಲುಗಳಿಗಿಂತಲೂ ಬಿದಿರು ಕೋಲುಗಳನ್ನು ಬಡಿದಾಗ ಒಂದು ರೀತಿಯ ಸಂಗೀತ ವಾದ್ಯದ ರೀತಿಯಲ್ಲಿ ಸ್ವರ ಹೊರಹೊಮ್ಮೋದನ್ನ ನೋಡಬಹುದು. ಆಡುವ ಕೋಲಾದೆ, ಊಡಲು ಚಕ್ಕಡಿಯಾದೆ. ಎತ್ತುಗಳನ್ನ ಹಾಕೊಂಡು ಊಡಿದ್ರೆ ಚಕ್ಕಡಿ, ಚಕ್ಕಡಿ ಅಂದ್ರೆ ಎತ್ತಿನ ಗಾಡಿಯಾದೆ. ಎತ್ತಿನ ಗಾಡಿಯನ್ನ ಬಹುತೇಕ ಬಿದಿರನ್ನ ಬಳಸಿ ನಾವು ನಿರ್ಮಿಸುವಂಥದ್ದನ್ನ ನೋಡಬಹುದು. ಎತ್ತಿನ ಗಾಡಿಗಳು ಟ್ರಾಕ್ಟರ್ಗಳಿಗಿಂತಲೂ ಮೊದಲು ಎತ್ತಿನ ಗಾಡಿಗಳನ್ನ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಅತಿ ಹೆಚ್ಚಾಗಿ ಬಳಸ್ತಾ ಇದ್ರು. ಊಡಲು ಚಕ್ಕಡಿಯಾದೆ, ಸಿದ್ದರಾಮೇಶಗೆ ನಂದಿ ಕೋಲಾದೆ. ವಿಶೇಷವಾಗಿ ಸಿದ್ದರಾಮೇಶ ದೇವರಿಗೆ ನಂದಿ ಕೋಲನ್ನ ಈ ಜಾತ್ರೆಗಳಲ್ಲಿ, ಹಬ್ಬಗಳಲ್ಲಿ ನಂದಿ ಕೋಲು ಕುಣಿತವನ್ನ ನಾವು ನೋಡಬಹುದು ವಿದ್ಯಾರ್ಥಿಗಳೇ. ಅಂದ್ರೆ ಸಿದ್ದರಾಮೇಶಗೆ ನಂದಿ ಕೋಲಾದೆ, ನಂದಿ ಕೋಲು ಕುಣಿತದಲ್ಲಿ ಬಳಸುವಂತಹ ನಂದಿ ಕೋಲಾದೆ. ನೆರಳಿಗೆ ಚಪ್ಪರವಾದೆ, ಏಕದಂಡಿಗೆ ಕೊಳವೆಯಾದೆ, ಶಿಶುನಾಳಧೀಶಗೆ ಓಲಗವಾದೆ. ನೆರಳಿಗೆ ಚಪ್ಪರವಾದೆ, ನೆರಳಿಗೋಸ್ಕರ ಹಾಕುವಂತಹ ಚಪ್ಪರಗಳು. ಈ ಬೇಸಿಗೆ ಕಾಲದಲ್ಲಿ ಮನೆಯ ಮುಂದೆ ಚಪ್ಪರವನ್ನ ಹಾಕ್ತಾರೆ ವಿದ್ಯಾರ್ಥಿಗಳೇ. ಅದ್ರ ಜೊತೆಗೆ ಬಹುತೇಕ ಹಳ್ಳಿಗಳಲ್ಲಿ ಮನೆಯ ಮುಂದೆ ಬಿಸಿಲು ಜೋರಾಗಿ ಬಡಿಯುವಂಥದ್ದು, ಅಥವಾ ಮನೆ ಮುಂದೆ ಏನಾದರೂ ಕಾಳುಗಳನ್ನ ಒಣಗಿಸೋದಕ್ಕೋಸ್ಕರ ಅಥವಾ ಕುತ್ಕೊಂಡು ಮಾತಾಡೋದಕ್ಕೆ, ಮಕ್ಕಳು ಆಟ ಆಡಲಿ ಅಂತಂದು ಚಪ್ಪರಗಳನ್ನ ಹಾಕ್ತಾರೆ. ಅಥವಾ ವಿವಾಹ ಶುಭ ಸಂದರ್ಭಗಳಲ್ಲಿಯೂ ಕೂಡ ಅಥವಾ ಯಾವ್ದಾದ್ರು ಕಾರ್ಯಕ್ರಮಗಳಲ್ಲೂ ಕೂಡ ಚಪ್ಪರವನ್ನ ಹಾಕ್ತಾರೆ. ನೆರಳಿಗೆ ಚಪ್ಪರವಾದೆ, ಏಕದಂಡಿಗೆ ಕೊಳವೆಯಾದೆ. ಏಕದಂಡಿಗೆ ಕೊಳವೆಯಾದೆ. ಏಕದಂಡಿ ಅಂತಂದ್ರೆ ಏಕದಂಡಿ ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ತಂತಿ ವಾದ್ಯ. ಏಕದಂಡಿ ಅಂದ್ರೆ ತಂತಿ ವಾದ್ಯ. ಈ ಚಂದನ ಟಿವಿನಲ್ಲಿ ಅಥವಾ ಮ್ಯೂಸಿಕ್ ಅಂತಂದೊಂದು ಹಿಂದಿ ಚಾನಲ್ ಬರುತ್ತೆ. ಚಂದನ ಟಿವಿನಲ್ಲಿ ಅಥವಾ ಬೆಳಗಿನ ಸಂಗೀತ ಕಚೇರಿಗಳಲ್ಲಿ ಬರ್ತವೆ. ಆ ಸಂಗೀತ ಕಚೇರಿಗಳಲ್ಲಿ ಜನಪದ ಅಂತಂದು ಒಂದು ಬರುತ್ತೆ ಕಾರ್ಯಕ್ರಮ. ಅದರಲ್ಲಿ ತುಂಬಾ ವಾದ್ಯಗಳನ್ನ ನುಡಿಸುವಂಥದ್ದನ್ನ ಮತ್ತೆ
ಸಂಗೀತ ಕಚೇರಿಯನ್ನ ನಡೆಸುವಂಥದ್ದನ್ನ ನಾವು ನೋಡಬಹುದು ವಿದ್ಯಾರ್ಥಿಗಳೇ. ಅಲ್ಲಿ ಈ ತಂತಿ ವಾದ್ಯಗಳನ್ನ ಬಳಸ್ತಾರೆ. ಅಂತಹ ತಂತಿ ವಾದ್ಯಕ್ಕೆ ಕೊಳವೆಯಾದೆ, ತಂತಿ ವಾದ್ಯಕ್ಕೆ ಏಕದಂಡಿಗೆ ನಾನು ಕೊಳವೆಯಾದೆ ಅಂದ್ರೆ ನಾದಸ್ವರವನ್ನ ನುಡಿಸುವಂತಹ ಒಂದು ಕೊಳವೆಯಾದೆ. ಶಿಶುನಾಳಧೀಶಗೆ ಓಲಗವಾದೆ. ಇಲ್ಲಿ ಓಲಗ ಅಂತಂದ್ರೆ ಒಂದು ರಾಜಸಭೆ, ಒಂದು ರಾಜ ದರ್ಬಾರು ಅನ್ನುವಂತಹ ಅರ್ಥ ಬರುತ್ತೆ. ಇಲ್ಲಿ ಶಿಶುನಾಳಧೀಶಗೆ ಓಲಗವಾದೆ. ಶಿಶುನಾಳಧೀಶಗೆ ಓಲಗ ಅಂತಂದ್ರೆ ಶಿಶುನಾಳಧೀಶಗೆ ಒಂದು ವಾದ್ಯವಾದೆ, ನಾನು ನುಡಿಸಲು, ಬಿದಿರು ಅನ್ನುವಂಥದ್ದು ನುಡಿಸಲು ಒಂದು ವಾದ್ಯವಾದೆ. ತತ್ವಪದಕಾರನಾದಂತಹ ಶಿಶುನಾಳಧೀಶಗೆ ಒಂದು ವಾದ್ಯವಾದೆ ಅನ್ನುವಂಥದ್ದನ್ನ ಇಲ್ಲಿ ಬಿದಿರು ಹೇಗೆ ಬಹುಪಯೋಗಿ ಅನ್ನುವಂಥದ್ದನ್ನ ಸಂತ ಶಿಶುನಾಳ ಶರೀಫರು ವರ್ಣಿಸಿರುವಂಥದ್ದನ್ನ ನಾವು ನೋಡಬಹುದು ವಿದ್ಯಾರ್ಥಿಗಳೇ. ಬಿದಿರು ತತ್ವಪದವನ್ನು ವಿದ್ವಾನ್ ಸಜ್ಜಾತ ಮೂರ್ತಿ, ವಿದ್ವಾನ್ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಬಿದಿರು ಪದ್ಯವನ್ನ ನಾವು ನೋಡ್ತಾ ಇದ್ದಾಗಲೇ ಬಿದಿರು ನಾ ಯಾರೀಗ ಅಲ್ಲದವಳು ಅನ್ನುವಂಥದ್ದನ್ನ ನಾವು ಪಲ್ಲವಿಯಲ್ಲಿ ನೋಡಬಹುದು. ಈ ಸಾಲನ್ನ ವಿದ್ಯಾರ್ಥಿಗಳೇ, ಇಲ್ಲಿ ಬಿದಿರು ನಾ ಯಾರೀಗ ಅಲ್ಲದವಳು ಅಂತಂದ್ರೆ ಬಿದಿರು ನಾನು ಯಾರಿಗೂ ಉಪಯೋಗಕ್ಕೆ ಬರದವಳು ಅನ್ನುವಂಥದ್ದನ್ನ ನಾವು ಅಲ್ಲದವಳು, ಯಾರಿಗೂ ಉಪಯೋಗಕ್ಕೆ ಬರದವಳು ಅಂತಂದು ಇಲ್ಲಿ ಪಲ್ಲವಿನಲ್ಲಿ ಸಂತ ಶಿಶುನಾಳ ಶರೀಫರವರು ಹೇಳಿರೋದನ್ನ ನಾವು ನೋಡ್ಬೋದು ವಿದ್ಯಾರ್ಥಿಗಳೇ. ಅಂದ್ರೆ ನಾ ಯಾರಿಗೆ ಅಲ್ಲದವಳು ಅಂತಂದು ಬಿದಿರು ಹೇಳ್ತಾ ಇದ್ರೆ, ಅಥವಾ ಬಿದಿರು ಯಾವುದಕ್ಕೂ ಉಪಯೋಗ ಇಲ್ಲ ಅಂತಂದು ಸಮಾಜ ತಿರಸ್ಕರಿಸಿದ್ರೆ, ಅಂತಹ ಬಿದಿರನ್ನ ನಾವು ಎಷ್ಟು ನಮ್ಮ ಜೀವನದಲ್ಲಿ ಉಪಯೋಗಿಸ್ಕೊತಾ ಇದ್ದೀವಿ ಅನ್ನೋಂಥದ್ದನ್ನ ನಾವು ಈ ಪದ್ಯದ ಮೂಲಕ ತಿಳ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಈ ಪದ್ಯವನ್ನ ರಾಗವಾಗಿ ಆಡೋದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ನೀವು ಕೂಡ ಮನೆಯಲ್ಲಿ ಸಾಧ್ಯವಾದಷ್ಟು ಮಧುರವಾಗಿ ಚೆನ್ನಾಗಿ ಹಾಡೋದನ್ನ ಕಲ್ತ್ಕೊಬೇಕು. ಬಿದಿರು ನಾ ಯಾರಿಗಲ್ಲದವಳು, ಬಿದಿರು ನಾ ಯಾರಿಗಲ್ಲದವಳು, ಹುಟ್ಟುತ್ತ ಹುಲ್ಲು ನಾನಾದೆ, ಬೆಳೆ ಬೆಳೆಯುತ್ತ ದಿವಿನಾದೆ, ಮಕ್ಕಳನ್ನು ತೂಗುವ ತೊಟ್ಟಿಲಾದೆ, ಬಿದಿರು ನಾ ಯಾರಿಗಲ್ಲದವಳು, ಪಲ್ಲಕ್ಕಿ ದಂಡಿಗೆಯದೆ ಪತ್ರೆಗೆ ಬುಟ್ಟಿ ತಾನಾದೆ, ಮಹಾತ್ಮರ ಕೈಗೆ ಬೆತ್ತನಾನಾದೆ, ಬಿದಿರು ನಾ ಯಾರಿಗಲ್ಲದವಳು, ಬಿದಿರು ನಾ ಯಾರಿಗಲ್ಲದವಳು, ಕುಟ್ಟಲು ಒನಕೆಯದೆ ಅಂಬಿಗಗೆ ಕೋಲು ತಾನಾದೆ, ರೈತನಿಗೆ ಬಿತ್ತುವ ಕೂರ್ಗೆಯಾದೆ, ಬಿದಿರು ನಾ ಯಾರಿಗಲ್ಲದವಳು, ಬಿದಿರು ನಾ ಯಾರಿಗಲ್ಲದವಳು, ಬೀಸುವ ಗೂಟವದೆ ಕೇರುವ ಮರವದೆ, ಮುದುಕರಿಗೆ ಊರುವ ಬೆತ್ತವಾದೆ, ಬಿದಿರು ನಾ ಯಾರಿಗಲ್ಲದವಳು, ಬಿದಿರು ನಾ ಯಾರಿಗಲ್ಲದವಳು, ಆಡುವ ಕೋಲದೆ ಉಡಲು ಚಕ್ಕಡಿಯಾದೆ, ಸಿದ್ದರಾಮೇಶಗೆ ನಂದಿ ಕೋಲಾದೆ, ಬಿದಿರು ನಾ ಯಾರಿಗಲ್ಲದವಳು, ಬಿದಿರು ನಾ ಯಾರಿಗಲ್ಲದವಳು, ನೆರಳಿಗೆ ಚಪ್ಪರವಾದೆ ಏಕದಂಡಿಗೆ ಕೊಳವೆಯಾದೆ, ಶಿಶುನಾಳಧೀಶಗೆ ಓಲಗವಾದೆ, ಬಿದಿರು ನಾ ಯಾರಿಗಲ್ಲದವಳು, ಬಿದಿರು ನಾ ಯಾರಿಗಲ್ಲದವಳು. ವಿದ್ಯಾರ್ಥಿಗಳೇ, ನಾನು ಅಷ್ಟು ಮಧುರವಾಗಿ ಆಡಿಲ್ಲ ಅಂತ ಗೊತ್ತಿದೆ ನನಗೆ, ಆದರೂ ಎಷ್ಟು ಬರುತ್ತೋ ಹಾಗೆ ಆಡಿದ್ದೀನಿ. ನೀವು ಕೂಡ ನಿಮ್ಮದೇ ಆದಂತಹ ದಾಟಿಯಲ್ಲಿ ಪದ್ಯವನ್ನು ಹಾಡೋದನ್ನು, ತತ್ವಪದವನ್ನು ಹಾಡೋದನ್ನು ಕಲ್ತ್ಕೋಬೇಕು ವಿದ್ಯಾರ್ಥಿಗಳೇ. ಗೃಹಪಾಠವನ್ನು ನೋಡೋಣ. ಗೃಹಪಾಠ
ಈ ದಿನದ ಗೃಹಪಾಠದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. 125ನೇ ಪುಟದಲ್ಲಿ ಇದೆ ವಿದ್ಯಾರ್ಥಿಗಳೇ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಬಿದಿರು ಪದ್ಯದಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಬಿದಿರು ಹೇಗೆ ಬೆಳೆಯಿತು? ಒಂದನೇ ಪ್ರಶ್ನೆ, ಬಿದಿರು ಹೇಗೆ ಬೆಳೆಯಿತು? ಎರಡನೇದು, ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ? ಎರಡನೇದು, ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ? ಮೂರನೇ ಪ್ರಶ್ನೆ, ಬಿದಿರು ಶಿಶುನಾಳಧೀಶಗೆ ಏನಾಗುತ್ತದೆ? ಬಿದಿರು ಅನ್ನುವಂಥದ್ದು ಶಿಶುನಾಳಧೀಶಗೆ ಏನಾಗುತ್ತದೆ? ನೆಕ್ಸ್ಟು 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಕೂಡ ಕೊಡ್ತಾ ಇದ್ದೀನಿ ಈ ದಿನದ ತರಗತಿಯಲ್ಲಿ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಒಂದನೇ ಪ್ರಶ್ನೆ, ಬಿದಿರು ಮಕ್ಕಳಿಗೆ, ರೈತರಿಗೆ, ಮಹಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ? ಒಂದನೇ ಪ್ರಶ್ನೆ, ಬಿದಿರು ಮಕ್ಕಳಿಗೆ, ರೈತರಿಗೆ, ಮಹಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ? 2, ಧಾನ್ಯಗಳನ್ನು ಕುಟ್ಟಲು, ಬೀಸಲು, ಕೇರಲು ಬಿದಿರು ಹೇಗೆ ಸಹಾಯಕವಾಗಿರುತ್ತದೆ? ಧಾನ್ಯಗಳನ್ನು ಕುಟ್ಟಲು, ಬೀಸಲು, ಕೇರಲು ಬಿದಿರು ಹೇಗೆ ಸಹಾಯಕವಾಗಿರುತ್ತದೆ? ವಿದ್ಯಾರ್ಥಿಗಳೇ, ಇಷ್ಟು ಪ್ರಶ್ನೆಗಳಿಗೂ ನೀವು ಗೃಹಪಾಠವನ್ನು ಉತ್ತರವನ್ನು ಬರ್ಕೊಂಬರ್ಬೇಕು. ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಕ್ಷರಗಳು ತಪ್ಪಿಲ್ಲದಂತೆ ಗೃಹಪಾಠವನ್ನು ಮಾಡ್ಕೊಂಬರ್ಬೇಕು. ಪದ್ಯ ಈ ದಿನದ ತರಗತಿಯಲ್ಲಿ ನಿಮಗೆಲ್ಲರಿಗೂ ಚೆನ್ನಾಗಿ ಅರ್ಥವಾಗಿದೆ ಅಂತಂದು ಭಾವಿಸ್ತಾ ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಶರೀಫಾ ಬಾಯ್ಲೆ. ಒಂದ್ಸಲ ಕರೆದು ತಿಳಿಯೋದಿಲ್ಲನೋ ದಡ್ಸೋಳ ಮಗನ, ಬಾಯ್ಲೆ. ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ. ವಶವಾದ ಸೂತ್ರವನು ಶಿಶುನಾಳಧೀಶ ಗುರು ತನ್ನೊಡಲೊಳು
ಸ್ತವನ ಮಾಡುತ್ತ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಸೋರುತಿಗುದು ಮನೆಯ ಮಾಳಿಗೆ ಸೋರುತಿಗುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಗುದು ಮನೆಯ ಮಾಳಿಗೆ ಮನೆಯ ಮಾಳಿಗೆ ದಾರುಗಟ್ಟಿ ಮಾಳ್ಪರಿಲ್ಲ ಸೋರುತಿಗುರು ಮನೆಯ ಮಾಳಿಗೆ ದಾರುಗಟ್ಟಿ ಮಾಳ್ಪರಿಲ್ಲ ಕಾಳ ಕತ್ತಲೆ ಒಳಗೆ ನಾನು ಮೆಲಕೇರಿ ಮೆಟ್ಟಲಾರೆ ಸೋರುತಿಗುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಗುದು ಮನೆಯ ಮಾಳಿಗೆ ಮುರುಕು ತೊಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಮುರುಕು ತೊಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಹೊರಕು ಚಪ್ಪರ ಚೇರು ಗಿಂಡಿ ಮೆಲಕೇರಿ ಮೆಟ್ಟಲಾರಿ ಸೋರುತಿಗುರು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಗುರು ಮನೆಯ ಮಾಳಿಗೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳ್ಳೆಯು ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳ್ಳೆಯು ಎಂತೋ ಚಿಚುನ್ನಾಳದೀಶ ತಾನು ರೇ ಎಂತೋ ಶಿಶುನ್ನಾಳದೀಶ ತಾನು ನಿಂತು ಪೊರೆವನು ಎಂದು ನಂಬಿದೆ ಸೋರುವುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿಗುವುದು ಮನೆಯ ಮಾಳಿಗೆ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನ್ನು ಅಡಗಿಕೊಂಡು ಕಡು ಬೆಳಗಿನೊಳಿರುತ್ತೀಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ 6 ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ ಯೋಗಿ ರಾಜ ಶಿಶುನಾಳದೀಶ ತಾನಾಗಿ ಪರಾತ್ಪರ ಬ್ರಹ್ಮ ರೂಪನೆ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ
ತರವಲ್ಲ ತಗಿ ನಿನ್ನ ತಂಬೂರಿ, ಸ್ವರ ಬರಿದೆ ಬಾರಿಸದಿರು ತಂಬೂರಿ. ಆ ಹಾಡನ್ನು ಕೇಳೋಣ. ಆ ಯಾವ ತಂಬೂರಿ ಬಗ್ಗೆ ಹೇಳ್ತಾರೆ ಶಿಶುನಾಳ ಶರೀಫರು ಹೇಳುವಂತಹದ್ದು ನಮ್ಮ ಬಗ್ಗೆನೇ, ನಮ್ಮ ಜೀವನದ ಬಗ್ಗೆನೇ ಹೇಳುವಂಥ ಅದ್ಭುತವಾದ ಮಾತು. ತರವಲ್ಲ ತಗಿ ನಿನ್ನ ತಂಬೂರಿ. ಅದು ಕತೆ ಹೇಳ್ತಾರೆ, ಇರ್ಬೋದು ಇರ್ಲಿಕ್ಕಿಲ್ಲ. ಅವರೊಂದು ಪ್ರೋಗ್ರಾಮಿಗೆ ಹೋದಾಗ ಯಾರು ತಂಬೂರಿ ನುಡಿಸಿದ್ರು, ಚೆನ್ನಾಗಿ ನುಡಿಸ್ತಿಲ್ಲ, ಸ್ವರ ಸರಿ ಇರಲಿಲ್ಲ ಅಂತ ಹೇಳ್ತಾರೆ. ಆದರೆ ತಂಬೂರಿನ ಸಾಮಾನ್ಯವಾಗಿ ಅಂತ ಸ್ವರ ಮಾಡೋದಕ್ಕಲ್ಲ ಅದು ಇರೋದು, ಶ್ರುತಿ ಹಿಡಿಯೋದಕ್ಕಿರುವಂಥದ್ದು. ಆದರೆ ಅವ್ರು ಹೇಳೋದು ಸರಿ ಇಲ್ಲ, ಅದನ್ನ ಸ್ವರ ಸರಿ ಇಲ್ಲ, ಬಿಟ್ಬಿಡಿದನ ಅಂತ ಹೇಳಿದ್ರು ಅಂತ. ಆದ್ದರಿಂದ ಇದು ಬರೆದು ತಂಬೂರಿಗಲ್ಲ ಅಂತ ಗೊತ್ತಾಗುತ್ತೆ. ಮುಂದೆ ಹೇಳ್ತಾರೆ ಬತ್ತೀಸ ರಾಗವ ನುಡಿಸಯ್ಯ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ವೀಣೆ ಉಪಯೋಗಿಸ್ತೀವಿ, ಸಿತಾರ್ ಉಪಯೋಗಿಸ್ತೀವಿ, ತಂಬೂರಿಯಿಂದ ಬತ್ತೀಸ ರಾಗ ಹಾಡೋಲ್ಲ. ಆದ್ರೆ ಅವ್ರು ಹೇಳ್ತಾರೆ ಬತ್ತೀಸ ರಾಗ ಹಾಡು ಅಂತ. ಅದು ಯಾವ ಬತ್ತೀಸ ರಾಗ ನೋಡ್ಬಿಡೋಣ. ಮೊದಲು ತರವಲ್ಲ ತಗಿ ನಿನ್ನ ತಂಬೂರಿ. ತಂಬೂರಿ ಅನ್ನುವಂಥದ್ದು ನಮ್ಮ ಜೀವನ. ತರವಲ್ಲ ತಗಿ ನಿನ್ನ ತಂಬೂರಿ. ಈ ಜೀವನನೇ ಸರಿ ಆಗ್ಲಿಲ್ಲ ಬಿಡಪ್ಪ. ಸ್ವರ ಬರಿದೆ ಬಾರಿಸದಿರು ತಂಬೂರಿ. ಸರಿಯಾದ ಸ್ವರ ಜೀವನದಿಂದ ಬರದೆ ಹೋದ್ರೆ ಅದೇನೂ ಬಾರಿಸ್ಬೇಡ, ಸುಮ್ಮನೆ ಬಾಯಿ ಸಪ್ಪಳ ಮಾಡಬೇಡ. ಬರಿದೆ ಬಾರಿಸದಿರು ತಂಬೂರಿ. ಬರೀ ಮಾತನಾಡೇನು ಮಾಡದೆ ಸಾಧನೆ ಮಾಡು ಅಂತ ಹೇಳಿದಂಥದ್ದು. ಸರಸ ಸಂಗೀತದ ಕುರುಹುಗಳರಿಯದೆ, ಜೀವನದ ಸೊಗಸುಗಳನ್ನು ಅರ್ಥ ಆಗಲಾರದೆ ಬರಿದೆ ಬಾರಿಸದಿರು ತಂಬೂರಿ. ಸುಮ್ಮನೆ ಜೀವನದಲ್ಲಿ ಬಡ 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 ಮಾಡಬೇಡಪ್ಪ, ಸಾಧನೆ ಮಾಡಬೇಡ. ಸರಸ ಸಂಗೀತದ ಕುರುಹುಗಳನ್ನರಿಯದೆ ಬರಿದೆ ಬಾರಿಸದಿರು ತಂಬೂರಿ. ಸಾಧನೆ ಆಗ್ಲಿಲ್ಲ ಒಳಗಡೆ, ಅದರಿಂದ ಬಾರಿಸಬೇಡ. ಆ ಮುಂದಿನ ಪದ್ಯ ಎಷ್ಟು ಚೆನ್ನಾಗಿದೆ. ಮದ್ದಲಿ ದನಿಯೋಳು ತಂಬೂರಿ, ಅದ ತಿದ್ದಿ ನುಡಿಸಬೇಕೋ ತಂಬೂರಿ. ನಾವು ನಿನ್ನೆ ನೋಡಿದೀವಿ, ಮದ್ದಲಿ ಅಂದ್ರೆ ಓಂಕಾರ ಪ್ರಣವ ಅಂತ ಹೇಳ್ತೀವಿ. ನನ್ನ ತಂಬೂರಿ ಶ್ರುತಿ ಆ ಓಂಕಾರಕ್ಕೆ ಹೊಂದ್ಕೋಬೇಕು, ಆ ಪ್ರಣವಕ್ಕೆ ಹೊಂದ್ಕೋಬೇಕು. ಅಂದಾಗ ಒಂದು ಅದು ಗತ್ತು ಬರ್ತದೆ. ಆ ಮದ್ದಲಿ ದನಿಯೊಳಗೆ ತಂಬೂರಿ, ನಿನ್ನ ತಂಬೂರಿ ಸಪ್ತ ಜಾಸ್ತಿ ಆಗ್ಬಿಟ್ರೆ ಪ್ರಣವಕ್ಕಿಂತ. ನಾನು ನೆನಪಿದೆ, ನಾವು ಸ್ಕೂಲಲ್ಲಿದ್ದಾಗ ಟೀಚರು ಸಂಗೀತ ಕಲಿಸೋರು ಎಲ್ಲರೂ ಕೋರಸ್ ಹಾಡಬೇಕು. ನಾವೆಲ್ಲ ಕೋರಸ್ಸಲ್ಲೇ ಹಾಡೋದು, ಅಂತ ಹಾಡಕ್ಕಾಗಲ್ಲ. ಅದು 10 ಮಂದಿ ಹುಡುಗರಿಗೆಲ್ಲ ಕಲಿಸ್ತಾರಲ್ಲ ಕ್ಲಾಸಲ್ಲಿ, ಟೀಚರ್ ಮುಂದೆ ಕೈ ಮಾಡ್ತಾ ಇರೋರು. ಅವ್ರು ಕೈ ಮಾಡ್ತಿದ್ದು ನಾವು ಹಾಡೋ ಹಂಗೆ ಹಾಡ್ತಿದ್ವಿ. ಅವರು ಹಾಡ್ಬೇಕಾದ್ರೆ ಕೈ ಮಾಡೋರು ಮೇಂಟೈನ್ ಬ್ಯಾಲೆನ್ಸ್ ಅನ್ನೋರು. ಅದು ಏನು ಬ್ಯಾಲೆನ್ಸ್ ಅಂತಾರೋ ಗೊತ್ತಾಗ್ತಿದ್ದಿಲ್ಲ ನನಗೆ. ಒಂದ್ಸಲ ಮುಗಿದ ಮೇಲೆ ಕೇಳಿದೆ, ಅದು ಏನು ಬ್ಯಾಲೆನ್ಸ್ ಮೇಡಮ್ ಕೈ ಮಾಡ್ತಿರಲ್ಲ ಅಂತ. ಹೌದಯ್ಯ, ನೀನು ಹೋ ಅಂತ ಕಿರ್ಚ್ಕೊಂಡ್ರೆ ಅವ್ರ ಧ್ವನಿಗೆ ಅಡ್ಡ ಆಗತ್ತೆ, ಅಥವಾ ನೀವು ಪಿಸ ಅಂದ್ರೆ ಅವ್ರ ಧ್ವನಿ ಕೇಳಿಸಲ್ಲ. ಅದಕ್ಕೇನು ಮಾಡಬೇಕು, ಮೇಂಟೈನ್ ಬ್ಯಾಲೆನ್ಸ್ ಅಂದ್ರೆ ಏನು, ಹೆಂಗೆ ಮಾಡೋದು? ಭಾಳ ಚಂದ ಹೇಳಿದ್ರು. ದೊಡ್ಡ ಫಿಲಾಸಫಿ ಆಯ್ತು, ಅದ್ರ ಬಗ್ಗೆ ಆರ್ಟಿಕಲ್ ಬರೆದೆ ನಾನು. ದೊಡ್ಡ ಫಿಲಾಸಫಿ ನನಗದು. ಅವ್ರು ಹೇಳಿದ್ರು, ನೋಡೋ ನೀ ಹಾಡ್ತಿರ್ಬೇಕಾದ್ರೆ ಪಕ್ಕದಲ್ಲೂ ಹಾಡ್ತಿರ್ತಾರಲ್ಲ, ನಿನಕ್ಕಿಂತ ಅವ್ರ ಧ್ವನಿ ಜೋರಾಗಿ ಕೇಳಿಸಿದ್ರೆ ನಿನ್ನ ಧ್ವನಿ ಸ್ವಲ್ಪ ಎತ್ತರ ಮಾಡ್ಕೊ. ನಿಂದೇ ಧ್ವನಿ ಜೋರ್ ಕೇಳಿಸ್ತದೆ ಅಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊ, ಅವ್ರ ಜೊತೆಗೆ ಹೊಂದಿಸ್ಕೊ ಅಂದ್ರು. ಜೀವನದಲ್ಲಿ ಎಂಥ ದೊಡ್ಡ ಪಾಠ ಸ್ವಾಮಿ ಇದು. ನಾನು ದೊಡ್ಡವನು ಅಂತ ಹಾರಾಡ್ತಾ ಇರ್ತೀನಿ, ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಏನೂ ಇಲ್ಲ ಅಂದಾಗ ಹೇಳ್ಬೇಕು ಮೇಲೆ ನೋಡ್ಕೊಂಡು, ಬದ್ದವ್ರು ನೋಡ್ಕೊಂಡು. ಎಷ್ಟು ಒಳ್ಳೆ ಫಿಲಾಸಫಿ. ಅದನ್ನ ಹೇಳ್ತಾರೆ, ಮದ್ದಲಿ ದನಿಯೋಳು ತಂಬೂರಿ, ಆ ಓಂಕಾರ ಜೊತೆಗೆ ನಿನ್ನ ತಂಬೂರಿ ಜೀವನ ಸೇರಿಸ್ಕೋ, ಅದ ತಿದ್ದಿ ನುಡಿಸಬೇಕು ತಂದೂರಿ. ಈ ತಂಬೂರಿ ಇದೆಯಲ್ಲ, ದಿನಾ ತಿದ್ದಬೇಕಿದನ್ನ. ಈ ಜೀವನ ದಿನಾ ತಿದ್ದಬೇಕಿದನ್ನ, ಸ್ವಲ್ಪ ದಿವಸ ಬಿಟ್ಟರೆ ಕೆಟ್ಟು ಹೋಗುತ್ತೆ. ತಿದ್ದುತ್ತಾ ಇರ್ಬೇಕದನ್ನ ಅಂತ ಹೇಳಿ, ಸಿದ್ಧ ಸಾಧಕರ ಸುವಿದ್ಯೆಗೆ ಒದಗುವ ಬುದ್ಧಿವಂತೆಗೆ ತಕ್ಕ ತಂಬೂರಿ. ಒಬ್ಬ ಸಾಧಕನ ಕೈಯಲ್ಲಿ ಮಾತ್ರ ಪ್ರಯೋಜನ ಆಗುವಂತಹ ತಂಬೂರಿ ಇದು.
ಸಾಧಕನ ಕೈಯಲ್ಲಿ ಇಲ್ಲದೆ ಹೋದ್ರೆ ಅಪ್ರಯೋಜಕವಾಗಿ ವ್ಯರ್ಥವಾಗಿ ಹೋಗುವಂತಹದ್ದು. ಅದಕ್ಕೆ ಹೇಳ್ತಾರೆ, ಸಿದ್ಧ ಸಾಧಕರ ಸುವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ. ಈ ತಂಬೂರಿ ಬುದ್ಧಿವಂತನ ಕೈಯಲ್ಲಿ ಸಿಕ್ಕರೆ ಮಾತ್ರ ಒಂದು ವಸ್ತು ಆಗ್ತದೆ, ಇಲ್ಲದ್ರೆ ಕೆಟ್ಟು ಹೋಗ್ತದೆ. ಬಾಳ ಬಲ್ಲವರಿಗೆ ತಂಬೂರಿ ದೇವ ಬಾಳ ರಚಿಸಿದ ತಂಬೂರಿ. ಬಾಳ ಬಲ್ಲವರಿಗೆ ತಂಬೂರಿ ದೇವ ಬಾಳ ರಚಿಸಿದ ತಂಬೂರಿ. ಹೇಳಲಿ ಏನಿದರ ಹಂಚಿಕೆ ಅರಿಯಾದ ತಾಳಗಿರಿಗೆ ಸಲ್ಲ ತಂಬೂರಿ. ತರವಲ್ಲ ತಡಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಬಾಳ ಬಲ್ಲವರಿಗೆ ತಂಬೂರಿ ದೇವ ಬಾಳಾಕ್ಷ. ಎಷ್ಟು ಚೆನ್ನಾಗಿದೆ ನೋಡಿ ಮಾತದು. ಎರಡೆರಡು ಸಾಲಲ್ಲಿ ಹೇಳ್ತಾರೆ, ಒಬ್ಬ ತಂಬೂರಿ ಯಾರಿಗೆ ಒಳ್ಳೇದು ಯಾರಿಗೆ ಒಳ್ಳೇದಲ್ಲ. ಬಾಳ ಬಲ್ಲವರಿಗೆ ತಂಬೂರಿ. ಈ ಬಾಳನ್ನ ಬಲ್ಲವರಿಗೆ, ಬಾಳುವುದು ಹೇಗೆ, ಒಳಿತಾಗಿ ಜೀವನವನ್ನು ನಡೆಸೋದು ಹೇಗೆ ಅಂತ ಗೊತ್ತಿದ್ದವರಿಗೆ ಮಾತ್ರ ಇದು ದೇವ ಬಾಳಾಕ್ಷ ರಚಿಸಿದ ತಂಬೂರಿ. ಭಗವಂತ ಮಾಡಿದಂಥ ತಂಬೂರಿ ಇದು. ಯಾರಿಗೆ? ಬದುಕೋ ಗೊತ್ತಿದ್ದವರಿಗೆ ಭಗವಂತ ಕೊಟ್ಟಂತ ತಂಬೂರಿ. ಆಮೇಲೆ ಹೇಳಲಿ ಏನಿದರ ಹಂಚಿಕೆ ತಿಳಿಯದ ತಾಳಗೇಡಿಗೆ ಸಲ್ಲ ತಂಬೂರಿ. ತಾಳಗೇಡಿ ಇದ್ದಾನಲ್ಲ, ಜೀವನ ತಾಳದಲ್ಲಿ ಇಲ್ಲ ಒಂದು. ಏನು ಹೇಳಲಿ ಇದ್ರ ಹಂಚಿಕೆ ಗೊತ್ತಿಲ್ಲದ ಹಾಗೆ, ಈ ಜೀವನ ನಡೆಸೋ ಹಾಗೆ ಬಗೆ ಗೊತ್ತಿಲ್ಲದವನಿಗೆ ತಾಳಗೇಡಿಗೆ ಸಲ್ಲದ ತಂಬೂರಿ. ಅವನು ಸಲ್ಲುವಂತ ತಂಬೂರಿ ಅಲ್ಲ ಇದು. ಸತ್ಯ ಶರಧಿಯೊಳೆ ತಂಬೂರಿ ನಿತ್ಯ ಉತ್ತಮರಾಡುವ ತಂಬೂರಿ. ಭಕ್ತಿ ಸರಾಗದ ಬಗೆಯನು ಅರಿಯದಂಥ, ಭಕ್ತಿ ಸರಾಗದ ಬಗೆಯನು ಅರಿಯದಂಥ ಶಕ್ತಿಗೆ ಜ್ಞಾತಕ್ಕೆ ತಂಬೂರಿ. ತರವಲ್ಲ ತಡಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಮತ್ತೆ ಹೇಳ್ತಾರೆ, ಸತ್ಯ ಶರಧಿಯೊಳು ತಂಬೂರಿ. ಸತ್ಯವಾಗಿ ಬದುಕುವಂಥವನಿಗೆ ಈ ತಂಬೂರಿ ಹೇಗೆ? ನಿತ್ಯ ಉತ್ತಮರಾಡುವ ತಂಬೂರಿ. ಸತ್ಯವಾಗಿ ಬದುಕಿದರೆ ಇದು ಉತ್ತಮರಿರುವಂಥ ತಂಬೂರಿ, ಒಳ್ಳೆ ಉತ್ತಮರಾಗುವಂಥ ತಂಬೂರಿ. ಮುಂದೆ ಹೇಳ್ತಾರೆ, ಇದು ಬಹಳ ಮುಖ್ಯ ನನಗೆ. ಬತ್ತೀಸರಾಗದ ಬಗೆಯನ್ನು ಅರಿಯದಂಥ ಕತ್ತಿಗೆ ಇನ್ಯಾಕೆ ತಂಬೂರಿ ಅಂತ. ಕತ್ತೆ ಅದು ಅಂತ. ಬತ್ತೀಸರಾಗ ಅಂತ ನಮ್ಮಲ್ಲಿ ಬಹಳ ಮುಖ್ಯ. ಕನಕದಾಸರು ಹೇಳ್ತಾರೆ ಬತ್ತೀಸರಾಗ ಅಂತ, ಪುರಂದರದಾಸರ ರಾಗ ಬತ್ತೀಸರಾಗ ಅಂತಾರೆ. ಈ ಬೆಳಿಗ್ಗೆ ನಾನು ಮಹಾಮಹೋಪಾಧ್ಯಾಯ ಸತ್ಯನಾರಾಯಣ ಅವ್ರದ್ದು ಇದು ನೋಡ್ತಾ ಇದ್ದೆ, ಆರ್ಟಿಕಲ್ ನೋಡ್ತಾ ಇದ್ದೆ ಇದ್ರ ಬಗ್ಗೆ, ಬತ್ತೀಸರಾಗದ ಬಗ್ಗೆ ಬರೆದದ್ದು. ಅವ್ರು ಹೇಳ್ತಾರೆ ಕನಕದಾಸರ 175 ಪದ್ಯಗಳು 32ರಲ್ಲೇ ಇರೋದು, 32 ರಾಗದಲ್ಲಿ ಇರುವಂಥದ್ದು. ಕ್ಲಾಸಿಫೈ ಮಾಡಿದ್ದಾರೆ ಅವ್ರು ಯಾವ ಹಾಡು ಯಾವನ್ನ ಯಾವ ರಾಗದಲ್ಲಿ ಹಾಕಬೇಕು ಅಂತ. 32. ಈ 32 ಅಂದ್ರೆ 32 ಯಾಕೆ ಬಹಳ ಇಂಪಾರ್ಟೆಂಟು ಅಂತಂದ್ರೆ, ಜೀವನ ನಡೆಸಬೇಕಾದ್ರೆ ಹೇಳ್ತಾರೆ, ನಮ್ಮ ಬ್ರಹ್ಮಸೂತ್ರದಲ್ಲಿ 32 ಬ್ರಹ್ಮ ವಿದ್ಯೆಗಳನ್ನು ಬರೆದಿದ್ದಾರೆ. ಒಂದು ಸಾರ್ಥಕ ಜೀವನ ನಡಿಬೇಕಾದ್ರೆ 32 ವಿದ್ಯೆಗಳು ಗೊತ್ತಿರಬೇಕು ಅಂತ. ಅದಕ್ಕೆ ಹೇಳ್ತಾರೆ 32 ರಾಗ. ಅವ್ರು ರಾಗ ಹೇಳ್ತಾನೆ ಇಲ್ಲ. ಈಗ ನಮ್ಮ ಜೀವನದ ರಾಗದಲ್ಲಿ ಆ 32 ವಿದ್ಯೆಗಳು ಬರಬೇಕು. ಮತ್ತೆ ಇನ್ನೊಂದು ಮಾತು ಗಟ್ಟಿಯಾಗಿ ಬರೋದು, 12ನೇ ಶತಮಾನದಲ್ಲಿ ವಚನಕಾರರು ಕೂಡ 32 ರಾಗ ಅಂತ ಹೇಳಿದ್ದಾರೆ. 12ನೇ ಶತಮಾನದಿಂದ 17ನೇ ಶತಮಾನದವರೆಗೂ 32 ರಾಗ ಅಷ್ಟು ಯಾಕೆ ಮುಖ್ಯ ಆಯಿತು ಅಂದ್ರೆ, ಒಂದು ಮಾತಿದೆ, ಜೀವನದಲ್ಲಿ ರಾಗ ಬರುವಂತಹದ್ದು 4ಗಳಿಂದ. ಒಂದು ಪ್ರಕೃತಿ, ಒಂದು ಭಾವ, ಕರ್ಮ ಮತ್ತು ಸೌಭಾಗ್ಯ ಅಂತ ನಾಲ್ಕು ಹೇಳ್ತಾರೆ. ಇವು 4 ಇರ್ಬೇಕಂತೆ. ಪ್ರಕೃತಿ, ಭಾವ, ಕರ್ಮ ಮತ್ತು ಸೌಭಾಗ್ಯ. ಅವೆಲ್ಲ 8 ವಿಭಾಗಗಳಿದ್ದಾವೆ. ಅದು ಹೇಳ್ತಾರೆ ಅಷ್ಟವಿಧ ಪ್ರಕೃತಿ ಅಂತ ಹೇಳ್ತಾರೆ. ಅಷ್ಟವಿಧ ಪ್ರಕೃತಿ ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅವ್ಯಕ್ತ, ಮಹತ್ ಮತ್ತು ಅಹಂಕಾರ. ಈ 8 ಪ್ರಕೃತಿಯ ರೂಪಗಳು. ಅಷ್ಟಭಾವಗಳು 4 ಭಾವಗಳು, 4 ವಿರುದ್ಧ ಭಾವಗಳು ಅಂತಿದೆ. ಧರ್ಮ, ಅಧರ್ಮ, ಜ್ಞಾನ, ಅಜ್ಞಾನ, ವೈರಾಗ್ಯ, ಅವೈರಾಗ್ಯ, ಐಶ್ವರ್ಯ, ಅನೈಶ್ವರ್ಯ. ಇವು 4 ಭಾವಗಳು 8 ಭಾವಗಳಾಗಿ ತಾರುವಂಥವು. ಅಷ್ಟ ಕರ್ಮಗಳಿದ್ದಾವೆ. ಶಮ, ದಮ, ತಪಸ್ಸು, ಶೌಚ, ಕ್ಷಾಂತಿ, ಯಥಾಜ್ಞಾನ, ವಿಜ್ಞಾನ ಮತ್ತು ಆರ್ಜವ. ಇವು 8 ಕರ್ಮಗಳು. ಇದರ ಜೊತೆಗೆ 8 ಸೌಭಾಗ್ಯಗಳು ಸೇರ್ಬೇಕಂತೆ. 8 ಸೌಭಾಗ್ಯಗಳು: ಗ್ರಹ, ಶಯ್ಯೆ, ವಸ್ತ್ರ, ಆಭರಣ, ಸ್ತ್ರೀ, ಪುಷ್ಪ, ಗಂಧ, ತಾಂಬೂಲ. ಇವೆಲ್ಲ ಸೇರಿದ್ರೆ 32 ಆಯ್ತು. 4 ಭಾವಗಳು ಸೇರಿ 4 ರಾಗಗಳು ಸೇರಿದಾಗ ಒಂದು ಜೀವನಕ್ಕೆ ಒಂದು ಬರುವಂಥದ್ದು. ಇವೆಲ್ಲ ಸೇರಿದಾಗ ಜೀವನದ ರಾಗ ಆಗ್ತದೆ ಅಂತ ಹೇಳ್ತಾರೆ. ಆ ಜೀವನದ ರಾಗನ ಹೇಳ್ತಾರೆ 32 ರಾಗದ ಬಗೆಯನ್ನು ಅರಿಯದಂತ. ಅದು ಗೊತ್ತಿಲ್ಲದೆ ಹೋದ್ರೆ ಆ ಕತ್ತೆಗೆ ಇನ್ಯಾಕೆ ತಂಬೂರಿ, ಜೀವನ ಯಾಕೆ ಬೇಕಂತ ಅವನಿಗೆ ಅದು ಗೊತ್ತಿಲ್ಲದೆ ಹೋದ್ರೆ.
ಹಸನಾದ ಮ್ಯಾಳಕ್ಕೆ ತಂಬೂರಿದು ಕುಶಲರಿಗೊಪ್ಪುವ ತಂಬೂರಿ. ಹಸನಾದ ಮ್ಯಾಳಕ್ಕೆ ತಂಬೂರಿದು ಕುಶಲರಿಗೊಪ್ಪುವ ತಂಬೂರಿ. ಶಿಶುನಾಳಧೀಶನ ಒಂದು ಪುರಾಣದಿ ಈ ಒಂಟಿ ಜೀವನ ಎಲ್ಲರ ಜೊತೆಗೆ ಬೆಳಿಬೇಕು, ವ್ಯಷ್ಟಿ ಸಮಷ್ಟಿ ಆಗಬೇಕು ಅಂತ ಹೇಳಿ ಹಸನಾದ ಮ್ಯಾಳಕ್ಕೆ ತಂಬೂರಿ. ಮೇಳ ಅಂದ್ರೆ ಗುಂಪು, ಎಲ್ಲ ಸಜ್ಜನರೆಲ್ಲ ಸೇರ್ಕೋಬೇಕು. ಅದು ಕುಶಲರಿಗೊಪ್ಪುವ ತಂಬೂರಿ. ಇದು ಯಾರು ಕುಶಲವಾದ ಜೀವನ ನಡೆಸಬೇಕು ಅಂತಾರೋ ಅಂತ ಸಜ್ಜರನ್ನ ಆಯ್ಕೆ ಮಾಡಿಕೊಂಡು ಒಂದು ಮೇಳ ಮಾಡ್ಕೊಂಡು ಅವ್ರ ಜೊತೆಗೆ ಬದುಕ್ತಾರೆ. ಅದಕ್ಕೆ ಹೇಳ್ತಾರೆ ಏನ್ ಮಾಡ್ಬೇಕು? ಶಿಶುನಾಳಧೀಶನ ಓದು ಪುರಾಣದಿ. ಶಿಶುನಾಳಧೀಶನ ವಿಷಯ ತಿಳ್ಕೊಂಡು ಹಸನಾಗಿ ಬಾರಿಸೋ